ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಸಮಸ್ತ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ಸ್ವಾಗತ, ಸುಸ್ವಾಗತ, ನಮಸ್ಕಾರಗಳು. ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ, ಸಿಂಹ ಮತ್ತು ಕನ್ಯಾ ಈ ಮೂರು ರಾಶಿಗಳ ಮಾಸ ಭವಿಷ್ಯ, ಗೋಚಾರ ಭವಿಷ್ಯ. ಈ ಹೊತ್ತಿನ ದಿವಸ ಮೊಟ್ಟ ಮೊದಲಿಗೆ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರೇ ಈ ತಿಂಗಳ ಶುಭ ಫಲಗಳು ಹೇಗಿದೆ? ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಾದರೆ, ಈ ತಿಂಗಳು ನಿಮಗೆ ಫೆಬ್ರವರಿ ತಿಂಗಳು ಒಂದೇ ಒಂದು ಅಸ್ವಸ್ಥತೆ ಅಥವಾ ಅನಾರೋಗ್ಯಕರ ಆಗುವಂಥ ಒಂದು ಬಹಳ ಲಕ್ಷಣ ಕಂಡು ಬರ್ತದೆ. ಅನಾರೋಗ್ಯದ ಸಲುವಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಣವೂ ಕೂಡ ನಷ್ಟವಾಗ್ತದೆ. ಅಧಿಕವಾದಂಥ ಖರ್ಚು ಈ ತಿಂಗಳಲ್ಲಿ. ಇದು ಎಚ್ಚರಿಕೆಯಿಂದ ಇರಬೇಕು ನೀವು ಆರೋಗ್ಯದ ಬಗ್ಗೆ. ಇದು ಅಷ್ಟೇ ಅಲ್ಲದೆ ನಿಮಗೆ ಅಷ್ಟಮ ಶನಿಯೂ ಕೂಡ ಇದೆ. ಹೀಗೆಲ್ಲ ಇರುವುದರಿಂದ ನಿಮಗೆ ಏನೋ ಒಂದು ನಮೂನೆ ದುಃಖ, ಭಾಳ ಒಂದು ದುಃಖ. ಅಂದರೆ ದುಃಖ ಅಂತಂದರೆ ನಿಮ್ಮ ಸಂಸಾರ ಜೀವನದಲ್ಲೂ ಕೂಡ ಪತ್ನಿಯೊಂದಿಗೆ ಕಲಹವೂ ಆಗಿ ಮನಸ್ಸಿಗೆ ಬೇಸರ ಆಗಬಹುದು, ಮಾನಹಾನಿ ಅಂತಲೂ ಕರೀತಾರೆ. ಹಾಗೆ ಈ ಒಂದು ಕುಜ, ಅಂಗಾರಕ ಅಂತ ಕರೀತಾರೆ. ಏನಾದರೂ ಶರೀರಕ್ಕೆ ಸಣ್ಣ ಪುಟ್ಟ ಪೆಟ್ಟುಗಳು, ಗಾಯಗಳು, ತೊಂದರೆಗಳು ಆಗಿ ರಕ್ತಸ್ರಾವ ಆಗತಕ್ಕಂಥದ್ದು ಅದು ಕೂಡ ಬಹಳ ಇರ್ತದೆ. ಸ್ತ್ರೀಯರಿಗೂ ಪುತ್ರರಿಗೂ ಸ್ವಲ್ಪ ಪೀಡೆ ಇರ್ತದೆ. ಮತ್ತು ಏನೋ ಒಂದು ರೀತಿಯಲ್ಲಿ ನಿಮಗೆ ಈ ಫೆಬ್ರವರಿ ತಿಂಗಳು ಅಂದುಕೊಳ್ಳೆ ನೀಚ ಕರ್ಮದಲ್ಲಿ ಆಸಕ್ತಿ ಶುರುವಾಗಿಬಿಡ್ತದೆ. ಯಾವುದೋ ಕೆಲಸ ಮಾಡಬಾರ್ದು, ಕೆಟ್ಟ ಕೆಲಸ, ಅದನ್ನು ಮಾಡಲಿಕ್ಕೆ ನೀವು ಮುಂದಾಗಬೇಕಿರ್ತೀರಿ. ಖಂಡಿತವಾಗಿಯೂ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ಚಂದ್ರನಾಗಿದ್ದಾನೆ, ಮನೋಬಲಕಾರಕ. ಏನು ಮಾಡಬೇಕು, ಏನು ಬಿಡಬೇಕು ಎಂಬ ಆಲೋಚನೆಗಳ ಸುಳಿಯಲ್ಲಿ ನೀವು ಸಿಕ್ಕಿಬಿಡ್ತೀರಿ. ಎಲ್ಲ ನಿಮ್ಮ ತಲೆಯಲ್ಲಿ ಬಂದು ತುಂಬ ಹೋಗ್ತದೆ. ಸರಿಯಾದ ನಿರ್ಧಾರಕ್ಕೆ ಬರಲಿಕ್ಕೂ ಕೂಡ ನಿಮ್ಮಲ್ಲಿ ಆಗುವುದಿಲ್ಲ. ಆದರೆ ಆಲೋಚನೆಗಳಲ್ಲಿ ಒಳ್ಳೆಯ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಿ. ಆದರೆ ಒಮ್ಮೊಮ್ಮೆ ಈ ಪಾಸಿಟಿವ್ ಥಿಂಕಿಂಗೂ ಕೂಡ ಬೇರೆ ರೀತಿಯಲ್ಲಿ ಪರಿಣಾಮ ಮಾಡುವುದು ಇರ್ತದೆ. ಇದು ಕೂಡ ನೆನಪಿನಲ್ಲಿಟ್ಕೊಬೇಕು. ನಿಮ್ಮಲ್ಲಿ ಒಳ್ಳೆಯದಿಲ್ವೋ? ಇದೆ 50-50, 50-50ರಷ್ಟು ಶುಭ ಫಲಗಳು ಫೆಬ್ರವರಿ ತಿಂಗಳಲ್ಲಿ ನೀವು ಕಾಣ್ತೀರಾ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಶುಭ ಸಮಾರಂಭ ಆಗ್ಬೋದು, ಒಂದು ಒಳ್ಳೆಯ ಕೆಲಸ ಆಗ್ಬೋದು, ಅಥವಾ ಒಂದು ಕ್ಷೇತ್ರಗಳಿಗೆ ಪ್ರಯಾಣಕ್ಕೆ ಹೋಗ್ಬೋದು, ತೀರ್ಥಯಾತ್ರೆ ಅಂತ ಹೇಳಿ ಕರೀತಾರೆ. ಈ ರೀತಿ ಇರುವುದರಿಂದ ನೀವು ಇದರಲ್ಲಿ ನಿಮಗೆ ಶುಭವೂ ಇದ್ದರೂ ಕೂಡ ಅಶುಭವಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ತಾಯಿ ಮುಂತಾದ ಹಿರಿಯವರು ಯಾರೇ ಇದ್ದರೂ ಅವರಿಗೆ ಯಾವುದಾದ್ರೂ ಒಂದು ರೀತಿ ಆಪತ್ತು ಬರುವ ಸೂಚನೆ ಇದೆ. ಆಪತ್ತು, ಕಷ್ಟ, ಬೇರೆ ರೋಗನೋ ಅಥವಾ ಇನ್ನೇನೋ ಒಂದು ರೀತಿಯಾಗಿ ಅವರಿಗೆ ಆಪತ್ತು ಬರಬಹುದು. ಸಹೋದರರಿದ್ದರೆ ಅದರಲ್ಲಿ ಭಿನ್ನಾಭಿಪ್ರಾಯವೂ ಬರಬಹುದು. ಈ ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಕರ್ಕಾಟಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಎಲ್ಲ ದೃಷ್ಟಿಯಿಂದ ಅಧಿಕವಾದ ಹಣ ವ್ಯಯವಾಗದಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗದಂತೆ, ನೀಚಕರ್ಮದಲ್ಲಿ ಭಾಗವಹಿಸದಂತೆ, ಪತ್ನಿಯೊಡನೆ ಸಾಮರಸ್ಯದಿಂದ ಇರುವಂತೆ ಗುಣವನ್ನು ಚೆನ್ನಾಗಿ ಬೆಳೆಸಿಕೊಂಡ್ರೆ ಮಾತ್ರ ಫೆಬ್ರವರಿ ತಿಂಗಳು ನಿಮಗೆ ಶುಭದಾಯಕವಾಗ್ತದೆ, ಒಳ್ಳೆಯದಾಗ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳ ಏನೋ ಒಂದು ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಒಂದು ರೀತಿ ಭಯ, ಆತಂಕ, ಕಳವಳ ಉಂಟಾಗ್ತದೆ, ಕಲಹ ಉಂಟಾಗ್ತದೆ. ಪತ್ನಿಯೊಂದಿಗೂ ಕೂಡ ಕಲಹ ಆಗಬಹುದು. ಹಾಗೆ ಇನ್ನೊಂದು ದೃಷ್ಟಿಯಲ್ಲಿ ಕಷ್ಟಕರವಾದಂಥ ಒಂದು ಪ್ರಯಾಣ ಆಗಿಬಿಡ್ತದೆ. ಭಾಳ ಕಷ್ಟ, ನಿಮಗೆ ಪ್ರಯಾಣ ಮಾಡ್ತೀರಾ, ಭಾಳ ಕಷ್ಟ ಆಗ್ತದೆ. ಆದರೆ ಗುರು ನಿಮಗೆ ವ್ಯಾಪಾರ ಮಾಡ್ತಾ ಇದ್ದರೆ, ಸ್ವಂತ ವ್ಯಾಪಾರ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಗುರು ತುಂಬ ಅನುಕೂಲ ಮಾಡ್ತಾನೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡ್ತಾನೆ. 9ರಲ್ಲಿ ಗುರು ಇರ್ತದೆ ನಿಮಗೆ. 9 ಧನಲಾಭ ಇದೆ. ಭೂಮಿ ಆಸ್ತಿ ಖರೀದಿ ಮಾಡಬೇಕು, ನಿವೇಶನ ಖರೀದಿ ಮಾಡಬೇಕು ಹೇಳುವುದರಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಪರಿಣಾಮ ಇದೆ. ಒಳ್ಳೆಯ ಅಧಿಕಾರ ಪ್ರಾಪ್ತಿ ಆಗ್ತದೆ, ಯಶಸ್ಸು ಪ್ರಾಪ್ತಿ ಆಗ್ತದೆ. ಒಂದೇ ಒಂದು ತೊಂದರೆ ಎಂದರೆ ಮಾತಿನಿಂದ ಕಲಹ ಮಾಡ್ಕೋಬೇಡಿ, ಕುಟುಂಬದಲ್ಲಿ ಅಶಾಂತಿ ಆಗ್ತದೆ. ಹಾಗೆ ನಿಮ್ಮ ರಾಶಿಗೆ ಗುರು ದೃಷ್ಟಿ ಇರುವುದರಿಂದ ಒಂದು ದೃಷ್ಟಿಯಲ್ಲಿ ನೀವು ಈಗಾಗಲೇ ಒಂದು ಉದ್ಯೋಗ ನೌಕರಿ ಮಾಡ್ತಾ ಇದ್ದರೆ ಬದಲಿ, ಅಂದರೆ ನೌಕರಿಯಿಂದ ಬೇರೆ ಕಡೆಗೆ ವರ್ಗಾಂತರ ಆಗುವುದು, ಸ್ಥಾನಾಂತರ ಆಗುವುದಕ್ಕೆ ಪ್ರಯತ್ನ ಮಾಡ್ತೀರಾ. ಅದು ನೌಕರಿಯಲ್ಲಿ ಬದಲಿ ಆಗತಕ್ಕಂಥ ಯೋಗ ಕೆಲವು ಸಿಂಹರಾಶಿಯವರಿಗೆ ಇರ್ತದೆ, ಬದಲಿ ಯೋಗ ಅಂತ ಹೇಳ್ತಾರೆ. ಆದರೆ ನಿಮ್ಮ ಸ್ವಜನರಲ್ಲೇ ಶತ್ರು ಭಾವನೆ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಬಹಳ ಇರ್ತದೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರೇ, ನಿಮ್ಮ ರಾಷ್ಟ್ರಾಧಿಪತಿ ರವಿ ಈಗಾಗಲೇ ಅವನು
ಕುಂಭರಾಶಿಗೆ ಫೆಬ್ರವರಿ 14-15 ಕುಂಭರಾಶಿಗೆ ಪ್ರವೇಶ ಮಾಡುವುದರಿಂದ ತದನಂತರದಲ್ಲಿಯೂ ಕೂಡ ನಿಮಗೆ ಸ್ವಲ್ಪ ಅಶುಭ ಇದ್ದರೂ ಕೂಡ ನಿಮಗೆ 60ರಷ್ಟು ಶುಭ, 40ರಷ್ಟು ಅಶುಭ ಫಲ ಇರ್ತದೆ. ನಿಮ್ಮ ಗುರುದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಗುರುಗಳ ದರ್ಶನವನ್ನು ಮಾಡಿ ಭಾಳ ಒಳ್ಳೆಯದಾಗ್ತದೆ. ಮೂರನೇದಾಗಿ ಕನ್ಯಾರಾಶಿ ನಿಮಗೆ ಈ ತಿಂಗಳು ಫೆಬ್ರವರಿ ತಿಂಗಳು ಒಂದು ಲೆಕ್ಕದಲ್ಲಿ ಕೆಲಸದಲ್ಲಿ ನಿಮಗೆ ಜಯ ಸಿಗ್ತದೆ. ಮಾಡುವಂಥ ಕೆಲಸ ಸಕ್ಸಸ್ ಆಗ್ತದೆ, ವಿಳಂಬವಾಗಿ ಆಗ್ತದೆ. ನೌಕರಿಯಲ್ಲಿದ್ದರ ಅದರಲ್ಲಿ ನಿಮಗೆ ಪ್ರಗತಿ ಆಗ್ತದೆ. ನೌಕರಿಯಲ್ಲಿ ಪ್ರಗತಿ ಅಂದರೆ ನೀವು ಮಾಡಿದ ಕೆಲಸಕ್ಕೆ ಅಥವಾ ನೀವು ಸೇವೆ ಸಲ್ಲಿಸ್ತಿರುವಂಥ ಹಿರಿಯ ಅಧಿಕಾರಿಗಳ ವರ್ಗಕ್ಕೆ ಪಾತ್ರರಾಗ್ತೀರಾ. ಸಂಬಳ ಅಥವಾ ಸ್ಯಾಲರಿ ಅಂತ ಕರೀತಾರೆ, ಅದರಲ್ಲೂ ಹೆಚ್ಚಳ ಆಗಬಹುದು. ಕೆಲವರಿಗೆ ಪದೋನ್ನತಿಯೂ ಕೂಡ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ನಿಮ್ಮನ್ನು ಬೇಜಾರಗೊಂಡಿದ್ದ ಯಾರಾದರೂ ಶತ್ರುಗಳಿದ್ದರೆ ಅವರು ಕೂಡ ಸ್ವಲ್ಪ ದೂರವಾಗ್ತಾರೆ. ಏನೋ ಒಂದು ಶುಭ ಸಮಾಚಾರ ನಿಮಗೆ ಸಿಗಬಹುದು. ಉದ್ಯೋಗದಲ್ಲಿ ಒಳ್ಳೆಯದಾದ ಸಿಗಬಹುದು, ಮಕ್ಕಳಿಂದ ಏನೋ ಒಳ್ಳೆಯದಾಗದೆ ಅಂತ ಸುದ್ದಿ ಸಿಗಬಹುದು, ಏನೋ ಒಂದು ಶುಭ ಸಮಾಚಾರ ಸಿಗುವ ಸಾಧ್ಯತೆ ಇರ್ತದೆ. ಅನೇಕ ಮಿತ್ರರ ಸಹಕಾರವೂ ಕೂಡ ಈ ದಿಶೆಯಲ್ಲಿ ನಿಮಗೆ ಸಿಗ್ತದೆ. ಹಣಕಾಸಿನ ವಿಚಾರ ಮಾಡಲಾದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಏನೂ ಇಲ್ಲ, ಸಣ್ಣಪುಟ್ಟ ಇದೆ, ಅದೇನು ಬಹಳ ಮಹತ್ವದ್ದಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಕೆಲಸದ ಒತ್ತಡ ಜಾಸ್ತಿಯಾಗಿ ಮಾನಸಿಕ ಒತ್ತಡ ಬರ್ತದೆ. ನಿಮಗೆ ಕೆಲಸದಲ್ಲಿ ಸಿದ್ಧಿ ಇದೆ, ಧನಪ್ರಾಪ್ತಿ ಇದೆ, ಶುಭ ವಾರ್ತೆ ಇದೆ. ಹಾಗೆ ಓದುವುದು, ಭಾಷಣ ಮಾಡುವುದು, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಚಟುವಟಿಕೆ ಮತ್ತು ಜ್ಞಾನ ವೃದ್ಧಿ ಮಾಡಿಕೊಳ್ಳುವಂಥದ್ದು. ನೀವೇ ಆಗಲಿ, ನಿಮ್ಮ ಮಕ್ಕಳೇ ಆಗಲಿ, ಈ ವಿಷಯದಲ್ಲಿ ಬರಹ ವಿಷಯದಲ್ಲಿ, ಸ್ಪರ್ಧೆ, ಭಾಷಣದ ವಿಷಯದಲ್ಲಿ ಒಂದು ಸ್ಪೀಚ್ ಮಾಡುವುದು, ಒಂದು ಭಾಷಣ ಮಾಡುವುದು, ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಒಂದು ಒಳ್ಳೆಯ ಅವಕಾಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ನಯ ಗುಣ, ವಿನಯ ಸಂಪನ್ನವಾದಂಥ ಗುಣದಿಂದ ನೀವು ಎಂಥ ಕಷ್ಟಗಳನ್ನು ಬಂದರೂ ಸಮಾಧಾನದಿಂದ ಸ್ವೀಕರಿಸುವಂಥ ಒಂದು ತಾಳ್ಮೆ ನಿಮ್ಮಲ್ಲಿ ಬಹಳ ಇದೆ ಕನ್ಯಾರಾಶಿಯವರಿಗೆ. ಅದರಿಂದ ಕನ್ಯಾರಾಶಿಯವರಿಗೆ ನಿಮಗೆ 80ರಷ್ಟು ಶುಭ ಫಲ ಇದೆ. ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕಾರ್ಯತತ್ಪರತೆ, ನಿಮ್ಮ ಒಂದು ಶ್ರದ್ಧೆ, ಕೆಲಸದಲ್ಲಿ ಶ್ರದ್ಧೆ ಹಾಗೂ ನೀವು ಮಾಡುವಂಥ ಎಲ್ಲ ವ್ಯವಹಾರಗಳಲ್ಲಿಯೂ ಕೂಡ ಶುದ್ಧವಾದ ಮನಸ್ಸಿನಿಂದ ನೀವು ಮಾಡುವವರು ಅದನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಈ ಒಂದು ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾಗಿ ಕನ್ಯಾರಾಶಿಯಲ್ಲಿ ಕೆಲವರಿಗೆ ಎಲ್ಲ ರೀತಿಯಿಂದ ಅನುಕೂಲಗಳು ಉಂಟಾಗುತ್ತವೆ ಎನ್ನುವುದು ಗೋಚಾರ ಫಲಗಳಿಂದ ಗೊತ್ತಾಗ್ತದೆ. ಮೂಲ ಜಾತಕ, ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಅದೂ ಶುಭ ಅಂಶಗಳಿದ್ದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ. ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಹರಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.